ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಕಿಲಿ ಯಶ್ ಗೈಸ್. ಇವತ್ತು ನಾನು ನಿಮ್ಮ ಮುಂದೆ ಐಪ್ಯಾಡ್ಗೆ ಆಯಿತಾ ಒಂದು ಕೇಸನ್ನು ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ, ಇದರ ಪ್ರೊಟೆಕ್ಷನ್ಗೋಸ್ಕರ. ಸೊ ನನ್ನ ಹತ್ರ ಇದೆ ಐಪ್ಯಾಡ್ ಏರ್ M1 ಚಿಪ್ತು. ಸೊ ಇದಕ್ಕೆ ನಾನು ಒಂದು ಪ್ರೊಟೆಕ್ಷನ್ಗೆ ಅಂತಂದ್ಬಿಟ್ಟು ಒಂದು ಕೇಸನ್ನು ತಗೊಂಡಿದ್ದೀನಿ. ಸೊ ನೀವು ಕೂಡ ಐಪ್ಯಾಡ್ ಇಟ್ಟಿರೋರು, ಅದರಲ್ಲೂ ಎಸ್ಪೆಷಲಿ ಐಪ್ಯಾಡ್ ಏರನ್ನು ಇಟ್ಟಿರೋರು, ನಾನಿವಾಗ ತೋರಿಸುವಂಥ ಒಂದು ಕೇಸನ್ನು ನೀವು ತಗೊಳ್ಳಿ. ಆವಾಗ ತುಂಬ ಚೆನ್ನಾಗಿ ನಿಮ್ಮ ಒಂದು ಐಪ್ಯಾಡ್ನ ನೀವು ಯೂಸ್ ಮಾಡ್ಬೋದು, ಜೊತೆಗೆ ತುಂಬ ಸೇಫಾಗೂ ಕೂಡ ಇರುತ್ತೆ. ಇವತ್ತು ಅದನ್ನು ಅನ್ಬಾಕ್ಸಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾವುದು ಆ ಒಂದು ಕೇಸ್ ಎಲ್ಲವೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ಜೊತೆಗೆ ಆ ಒಂದು ಕೇಸ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿಬಿಟ್ಟು ನಾನು ತಗೊಂಡಿರೋದನ್ನ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಬನ್ನಿ ಅದರ ಅನ್ಬಾಕ್ಸಿಂಗ್ ವಿಡಿಯೋನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಗೈಸ್, ಇವಾಗ ನೀವು ನೋಡ್ಬೋದು ನನ್ನ ಕೈಲಿ ಕೇಸ್ ಇವಾಗ ಇದೆ, ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಸೊ ಮೊದಲನೇದಾಗಿ ಈ ಒಂದು ಪ್ರಾಡಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇದರ ಪ್ರೈಸು ಎಷ್ಟಾಗುತ್ತೆ ಅನ್ನೋದನ್ನ ನೀವು ನೋಡೋದಾದರೆ ಇದರಲ್ಲಿ 2,500 ಹಾಕಿದ್ದಾರೆ, 2,599 ರೂಪಾಯಿ ಹಾಕಿದ್ದಾರೆ. ಬಟ್ ಇದು ನಿಮಗೆ 1,400 ರೂಪಾಯಿಗೆ ನಿಮಗೆ ಸಿಗುತ್ತೆ. ನಾನು 1,454 ರೂಪಾಯಿ ನನಗಾಯಿತು. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಒಂದು ಸಲ ಚೆಕ್ ಮಾಡಿ. ನಿಮ್ಗೆ ಇನ್ನೂ ಕಮ್ಮಿನೂ ಕೂಡ ತೋರಿಸಿದ್ರು ಕೂಡ ತೋರಿಸ್ಬೋದು, ಆಯಿತಾ. ಸೊ ಇವಾಗ ಈ ಒಂದು ಕೇಸನ್ನು ಇವಾಗ ನಾವು ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಸೊ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ. ಸೊ ಒಂದು ಒಳ್ಳೆ ಕಂಪ್ನಿ ಇದು ಆ್ಯಕ್ಚುಲಿ, ಅದಕ್ಕೋಸ್ಕರ ನಾನು ಈ ಒಂದು ಬ್ರ್ಯಾಂಡ್ದೇ ನಾನು ತೊಗೊಂಡಿದ್ದು. ಸೊ ತುಂಬ ಸಿಗುತ್ತೆ ನಿಮ್ಗೆ ಇನ್ನೂ ಕಮ್ಮಿ ಬೆಲೆಗೆ, ಬಟ್ ಇದು ನಿಮಗೆ ನಿಮ್ಮ ಒಂದು ಐಪ್ಯಾಡ್ಗೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇದನ್ನೇ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಆಯಿತಾ. ಸೊ ಇವಾಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ನೀಟಾಗಿ ಅವರು ಪ್ಯಾಕ್ ಮಾಡಿದ್ದಾರೆ. ಸೊ ಬಾಕ್ಸ್ ಒಳಗಡೆ ಇನ್ನೇನು ಇಲ್ಲ, ಒಂದು ಕವರ್ನ ಹಾಕಿ ಇದರಲ್ಲಿ ನಮಗೆ ಕೇಸನ್ನು ಕೊಟ್ಟಿದ್ದಾರೆ. ಸೊ ಕೇಸನ್ನು ಓಪನ್ ಮಾಡೋಣ ಬನ್ನಿ. ಓಕೆ, ಸೊ ಕೇಸನ್ನು ಓಪನ್ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು, ಕೇಸು ತುಂಬ ನೀಟಾಗಿ ಕ್ಲೀನಾಗಿದೆ. ಸೊ ಒಳಗಡೆ ಏನಿದೆ ಅನ್ನೋದನ್ನ ಫಸ್ಟ್ ಇವಾಗ ನಾವು ನೋಡೋಣ ಬನ್ನಿ. ಸೊ ಒಳಗಡೆ ಇಲ್ಲಿ ಏನೋ ಒಂದು ಬಿಕಮ್ ಎ ಸೂಪರ್ ಯೂಸರ್ ಅಂತ ಅಂದ್ಬಿಟ್ಟು ಒಂದು QR ಕೋಡ್ ಸ್ಕ್ಯಾನ್ ಕೊಟ್ಟಿದ್ದಾರೆ. ಸೊ ನಿಮಗೆ ಫ್ರೀಯಾಗಿ ಪ್ರಾಡಕ್ಟ್ಸ್ಗಳು ಸಿಗುತ್ತೆ, ಅದು ಇದು ಏನೇನೋ ಬೆನಿಫಿಟ್ಸ್ಗಳಿದೆ. ಸೊ ಇದು ನಿಮಗೆ ತಗೊಂಡಾಗ ಬೆನಿಫಿಟ್ಸ್ ಇದು ಸಿಗುತ್ತೆ, ನಿಮಗೆ ಸ್ಕ್ಯಾನ್ ಮಾಡ್ಬೋದು. ಸೊ ಅದನ್ನು ನಾನು ಸದ್ಯಕ್ಕೆ ಸೈಡ್ಗೆ ಇಡ್ತೀನಿ. ಸೊ ಇನ್ನು ಅದು ಬಿಟ್ಟರೆ ಇನ್ನು ಒಳಗಡೆ ಇನ್ನೇನು ಇಲ್ಲ. ಸೊ ಇದೇನು ಆಗದೆ ಇರಲಿ ಅಂತ ಅಂದ್ಬಿಟ್ಟು ಇದು ಹಾಕಿದ್ದಾರೆ. ಅದನ್ನು ಬಿಟ್ಟರೆ ಸೊ ಇಲ್ಲಿ ನಮಗೆ ಒಂದು ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಸೊ ಇದರಿಂದ ನಾವು ಹೆಂಗೆ ನಿಮ್ಮ ಒಂದು ಐಪ್ಯಾಡ್ನ ನೀವು ಆ್ಯಡ್ ಮಾಡೋದು ಸೊ ಅನ್ನೋದನ್ನು ಅಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಇನ್ಸ್ಟಾಲೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ನೀವು ಯಾವ್ಯಾವ ಥರ ನೀವು ಈ ಒಂದು ಕೇಸಿಂದ ನೀವು ನಿಮ್ಮ ಒಂದು ಐಪ್ಯಾಡ್ನ ನೀವು ಯೂಸ್ ಮಾಡ್ಬೋದು ಅನ್ನೋದನ್ನು ಅವರು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇವಾಗ ಇದನ್ನು ನೀವು ನೋಡಿದ್ದೀರಾ. ಸೊ ಬನ್ನಿ ಇವಾಗ ನಾನು ನನ್ನ ಒಂದು ಐಪ್ಯಾಡ್ನ ಇದಕ್ಕೆ ಹಾಕಿ ನಾನು ನಿಮಗೆ ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಏನು ಅಂತ. ನಾನು ತೊಗೊಂಡಿರೋದು ಬ್ಲೂ ಕಲರು, ನಿಮಗೆ ಹಲವಾರು ಕಲರಲ್ಲಿ ಸಿಗುತ್ತೆ. ಸೊ ನಿಮ್ಮ ಒಂದು ಐಪ್ಯಾಡ್ ಯಾವ ಕಲರ್ ಇಷ್ಟ ಆಗುತ್ತೆ ನಿಮಗೆ, ಸೊ ಆ ಕಲರ್ನ ನೀವು ತೊಗೋಬೋದು. ಓಕೆ, ಸೊ ಕ್ವಾಲಿಟಿ ಎಲ್ಲ ಮಾತಾಡೋದಾದರೆ ತುಂಬ ಚೆನ್ನಾಗಿದೆ. ಸೊ ನೀವೇ ನೋಡ್ತಾ ಇದ್ದೀರಾ. ಸೊ ಒಂಥರ ನೀಟಾಗಿ ಚೆನ್ನಾಗಿದೆ. ಜೊತೆಗೆ ನೀವು ಪೆನ್ಸಿಲ್ನೂ ಕೂಡ ಮಡಿಕೋಬೋದು, ಅದು ಕೂಡ ತೋರಿಸ್ತೀನಿ. ಆ್ಯಂಡ್ ಫ್ರಂಟಲ್ಲಿ ನಿಮ್ಗೆ ಯೂಸ್ ಮಾಡೋದಕ್ಕೆ ಫ್ರೆಂಡ್ಲಿ ಆಗಿರಲಿ ಅಂತ ಅಂದ್ಬಿಟ್ಟು ಈ ಥರ ಮಾಡಿದ್ದಾರೆ. ಸೊ ಬನ್ನಿ ಇವಾಗ ಇದಕ್ಕೆ ಐಪ್ಯಾಡ್ನ ಹಾಕೋಣ. ಇವಾಗ ನನ್ನ ಹತ್ರ ಐಪ್ಯಾಡ್ ಇದೆ. ಸೊ ನೀವು ನೋಡ್ಬೋದು ಐಪ್ಯಾಡ್ ಏರ್ ಇದೆ. ಸೊ ಇದನ್ನು ನಾನು ಈ ಒಂದು ಕೇಸ್ಗೆ ಹಾಕೋದಕ್ಕೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಹಾಕೋದು ಏನು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಜಸ್ಟ್ ಏನೂ ಇಲ್ಲ, ತುಂಬ ಸಿಂಪಲ್ಲು. ಸೊ ಇಲ್ಲಿ ನೀವು ನೋಡ್ಬೋದು, ಒಂದು ಸೆಕೆಂಡು. ಸೊ ಇಲ್ಲಿ ನಿಮಗೆ ಕ್ಯಾಮ್ರಾದು ಫೇಸ್ ಇರುತ್ತೆ. ಸೊ ಇಲ್ಲಿ ನೀವು ಕ್ಯಾಮ್ರಾ ಇಲ್ಲಿರುತ್ತೆ, ಆ ಕಡೆ ಈ ಸೈಡ್ನ ಇದನ್ನು ಸೈಡಿಗೆ ಮಾಡಿಬಿಟ್ಟು ಸೊ ಇದನ್ನು ಫಸ್ಟು ನೀವು ಒಂದು ಸೈಡ್ಗೆ ಕೂರಿಸ್ಕೊಳ್ಳಿ, ಆಯಿತಾ. ಇದ್ರ ಒಳಗಡೆ ನೀವು ಹಾಕ್ಕೊಂಡು ನೀಟಾಗಿ ಸೊ ಇದ್ರ ಒಳಗಡೆ ನೀವು ಪ್ರೆಸ್ ಮಾಡಿ ತಳ್ಳಬೇಕು, ಆಯಿತಾ. ಸೊ ತಳ್ಳಿದಾಗ ಅಲ್ಲೋಗಿ ಕುತ್ಕೊಳ್ಳುತ್ತೆ. ಫಸ್ಟು ಇಲ್ಲಿ ಕುತ್ಕೊಂಡ್ಮೇಲೆ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ನಿಮಗೆ ಓಪನ್ ಆಗಿರುತ್ತೆ. ಸೊ ನೋಡಿ ಇಲ್ಲಿ ಓಪನ್ ಆಗಿದೆ. ಸೊ ನಾವೇನು ಮಾಡಬೇಕು, ಇದನ್ನು ಜಸ್ಟ್ ಇಲ್ಲಿ ಪ್ರೆಸ್ ಮಾಡಬೇಕಷ್ಟೇ. ಇಲ್ಲಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರೆ ಒಂದು ಸೈಡ್ ಕುತ್ಕೊಳ್ಳುತ್ತೆ. ಅದೇ ಥರ ಎರಡು ಸೈಡು ಕೂಡ ಪ್ರೆಸ್ ಮಾಡಬೇಕು, ಈ ಸೈಡು ಕೂಡ ಪ್ರೆಸ್ ಮಾಡಿ. ಸೊ ಪ್ರೆಸ್ ಮಾಡಿದ ತಕ್ಷಣ ಸೊ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಐಪ್ಯಾಡು ಈ ಥರ ನೀಟಾಗಿ ಫಿಟ್ ಆಗುತ್ತೆ. ಸೊ 4 ಸೈಡು ಕೂಡ ನೀಟಾಗಿ ಕೂತಿದೆಯಾ ಅಂತ ನೋಡ್ಕೊಳ್ಳಿ. ಸೊ ಅವಾಗ ನಿಮ್ಮ ಒಂದು ಐಪ್ಯಾಡು ಪರ್ಫೆಕ್ಟಾಗಿ ಕೂತಿದೆ ಅಂತ ಅರ್ಥ, ಆಯಿತಾ. ಸೊ ಇವಾಗ ಸೊ ಇಲ್ಲಿ ನಿಮಗೆ ಒಂದು ಜಾಗ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನಿಮ್ಮ ಒಂದು ಆ್ಯಪಲ್ ಪೆನ್ಸಿಲ್ನು ಕೂಡ ನೀವು ಇಲ್ಲಿ ಹಾಕೋಬೋದು. ಸೊ ನನ್ನ ಹತ್ರ ಆ್ಯಪಲ್ ಪೆನ್ಸಿಲ್ ಇದೆ. ಸೊ ನೀವು ನೋಡ್ಬೋದು ಇವಾಗ ನನ್ನ ಕೈಲಿದೆ ಆ್ಯಪಲ್ ಪೆನ್ಸಿಲು. ಸೊ ಇದನ್ನು ನಾನು ಇಲ್ಲಿ ಹಾಕ್ತೀನಿ. ಸೊ ಜಸ್ಟ್ ಇಲ್ಲಿ ಒಳಗಡೆ ಹಾಕಿದ ತಕ್ಷಣ ಸೊ ನೀವು ನೋಡ್ಬೋದು ಆ್ಯಪಲ್ ಪೆನ್ಸಿಲ್ ಕನೆಕ್ಟ್ ಆಯಿತು, ಆಯಿತಾ. ಈ ಥರ ನೀವು ಆ್ಯಪಲ್ ಪೆನ್ಸಿಲ್ನು ಕೂಡ ಇದರೊಳಗಡೆ ಇಟ್ಕೋಬೋದು. ಸೊ ನೀವು ಮತ್ತೆ ಆ್ಯಪಲ್ ಪೆನ್ಸಿಲನ್ನು ನೀವು ತೊಗೋಬೇಕು ಅಂತಂದರೆ ಇಲ್ಲಿ ಹಿಂದೆಗಡೆ ಇಲ್ಲಿ ಜಾಗ ಇದೆ ನೋಡಿ. ಸೊ ಇಲ್ಲಿ ನೀವು ಜಸ್ಟ್ ಪ್ರೆಸ್ ಮಾಡಿದ್ರೆ ನಿಮ್ಮ ಪೆನ್ಸಿಲ್ ಹಿಂಗೆ ಮೇಲಕ್ಕೆ ಬರುತ್ತೆ. ಸೊ ಎತ್ಕೊಳ್ಳೋದು ಅಷ್ಟೇ, ಆಯಿತಾ. ಸೊ ನೀವು ಈ ಥರ ಎತ್ಕೊಂಡು ನೀವು ಪೆನ್ಸಿಲ್ ಯೂಸ್ ಮಾಡ್ಕೋಬೋದು, ಮತ್ತೆ ಅಲ್ಲಿಟ್ಟರೆ ಸೊ ಕನೆಕ್ಟ್ ಆಗುತ್ತೆ. ಓಕೆ, ಸೊ ಈ ಥರ ನೀವು ಆ್ಯಪಲ್ ಪೆನ್ಸಿಲ್ನ ಹಾಕೋಬೋದು. ಜೊತೆಗೆ ಇಲ್ಲಿ ನಿಮಗೆ ಒಂದು ವಾಲ್ಯೂಮ್ ಬಟನ್ ಕೊಟ್ಟಿದ್ದಾರೆ, ಆಯಿತಾ. ಇದು ವಾಲ್ಯೂಮ್ ಜಾಸ್ತಿ ಕಮ್ಮಿ ಮಾಡೋದಕ್ಕೆ, ಮೇಲೆ ಹೊಡೆದ್ರೆ ಜಾಸ್ತಿ, ಕೆಳಗಡೆ ಹೊಡೆದ್ರೆ ಕಮ್ಮಿ. ಇಲ್ಲಿ ಇಂಡಿಕೇಷನು ಕೂಡ ಕೊಟ್ಟಿದ್ದಾರೆ, ಪ್ಲಸ್ಸು ಮೈನಸ್ ಅಂತ ಅಂದ್ಬಿಟ್ಟು. ಸೊ ಈ ಥರ ನಿಮ್ಮ ಒಂದು ಐಪ್ಯಾಡ್ನ ನೀವು ಇದಕ್ಕೆ ಹಾಕೋಬೋದು. ಸೊ ಈಗ ಈ ಒಂದು ಐಪ್ಯಾಡ್ನ ನೀವು ಈ ಥರ ಕ್ಲೋಸ್ ಮಾಡಿಕೊಂಡು ನೀವು ಎಲ್ಲಿಗೆ ಬೇಕಾದರೂ ಕೂಡ ಅಲ್ಲಿ ಇಲ್ಲಿ ಹೊರಗಡೆ ಹೋದಾಗ ಸೊ ನಾವು ವರ್ಕ್ ಇದ್ದಾಗ ಸೊ ನಿಮ್ಮ ಒಂದು ಐಪ್ಯಾಡ್ನ ಈ ಥರ ತೊಗೊಂಡು ಹೋದರೆ ತುಂಬ ಸೇಫಾಗಿರುತ್ತೆ. ಡಿಸ್ಪ್ಲೇನೂ ಕೂಡ ಕವರ್ ಆಗಿರುತ್ತೆ. ಸೊ ಬ್ಯಾಕ್ ಸೈಡು ಕೂಡ ಕವರ್ ಆಗಿರುತ್ತೆ. ಎಲ್ಲಾದರೂ ಟೇಬಲ್ ಮೇಲೆ ಇಟ್ಟರು ಕೂಡ ಏನೂ ಆಗೋಲ್ಲ ನಿಮ್ಮೊಂದು ಐಪ್ಯಾಡ್ಗೆ. ಸೊ ಈಗ ಈ ಒಂದು ಐಪ್ಯಾಡ್ನ ನೀವು ಓಪನ್ ಮಾಡಬೇಕು ಅಂತಂದರೆ ಜಸ್ಟು ಸ್ಲೀಪಿಂದ ತೆಗಿಬೇಕು ಅಂತಂದರೆ ಒಂದನ್ನು ಓಪನ್ ಮಾಡಿದ್ರೆ ಸಾಕು. ಸ್ಲೀಪು
ಆಟೋಮೆಟಿಕಲಿ ಆಫ್ ಆಗುತ್ತೆ ಆಯಿತಾ. ಅಂದರೆ ಸೊ ನೀವು ಒಂದು ಸೈಡ್ ಓಪನ್ ಮಾಡಿದ್ರೆ ಸಾಕು ನಿಮ್ಮ ಸ್ಕ್ರೀನ್ ಆನ್ ಆಗುತ್ತೆ ಆಯಿತಾ. ಸೊ ಈ ಥರ ನೀವು ನೋಟಿಫಿಕೇಷನ್ಸ್ಗಳಿಗೆಲ್ಲ ನೀವು ಆರಾಮಾಗಿ ನೋಡ್ಕೋಬೋದು. ಸೊ ಇದನ್ನು ಜಸ್ಟ್ ಕ್ಲೋಸ್ ಮಾಡಿದ್ರೆ ಸಾಕು ಲಾಕ್ ಆಗುತ್ತೆ ಆಯಿತಾ. ಒಂದು ಓಪನ್ ಮಾಡಿದ್ರೆ ಆನ್ ಆಗುತ್ತೆ. ಸೊ ಈ ಥರ ಸೊ ಆರಾಮಾಗಿ ನೀವು ನಿಮ್ಮ ಒಂದು ಐಪ್ಯಾಡ್ನ ನೀವು ಮ್ಯಾನೇಜ್ ಮಾಡ್ಬೋದು. ಸೊ ಇದು ಓಪನ್ ಆಗಿತ್ತು ಅಂತಂದರೆ ಈ ಥರ ನಿಮಗೆ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಅದಕ್ಕೆ ಇಂಡಿಕೇಷನ್ ಗೊತ್ತಾಗುತ್ತೆ. ಸೊ ಕ್ಲೋಸ್ ಆದರೆ ಸೊ ನೀವೇನು ವರ್ಕ್ ಮಾಡ್ತಾಯಿಲ್ಲ ಅಂತ ಅವಾಗ ಆಫ್ ಆಗಿರುತ್ತೆ, ಒಂದು ಓಪನ್ ಮಾಡಿದ್ರೆ ಆನ್ ಆಗುತ್ತೆ. ಓಕೆ, ಸೊ ಈ ಥರ ಸೊ ನೀವು ನಿಮ್ಮ ಒಂದು ಐಪ್ಯಾಡ್ನ ಇದು ಮಾಡ್ಕೋಬೋದು. ಆಮೇಲೆ ಇಲ್ಲಿ ನೀವು ನೋಡಿ ಈ ಸೈಡ್ ಲೆಫ್ಟ್ ಸೈಡ್ ಏನಿದೆ ಇದನ್ನು ನೀವು ಈ ಥರ ಬೆಂಡ್ ಮಾಡಿ ಹಿಂಗೆ ಕೂರಿಸ್ಕೊಳ್ತು ಅಂತಂದರೆ ಸೊ ನೀವು ಐಪ್ಯಾಡ್ನ ನೀವು ಈ ಥರ ಇಟ್ಕೊಂಡು ವರ್ಕ್ ಮಾಡ್ಬೋದು ಆಯಿತಾ. ಎಕ್ಸಾಂಪಲ್ ಇವಾಗ ನಾನು ನಿಮಗೆ ತೋರಿಸೋದಾದರೆ ಒಂದು ಸೆಕೆಂಡು ನೋಡಿ. ಇವಾಗ ನಾನು ನಿಮಗೆ ಇಲ್ಲಿ ಟೇಬಲ್ ಇದೆ. ಸೊ ನಾನು ಇದನ್ನು ಹಿಂಗೆ ಏನು ಮಾಡಿದ್ದೀನಿ ಅಂತಂದರೆ ಈ ಥರ ಕೂರಿಸಿದ್ದೀನಿ ಆಯಿತಾ. ಸೊ ಈ ಥರ ಕೂರಿಸ್ಬಿಟ್ಟು ನಾನು ಏನು ಮಾಡ್ತೀನಿ, ಇದನ್ನು ಹಿಂಗೆ ಇಡ್ತೀನಿ. ಸೊ ಇವಾಗ ನಾನು ಐಪ್ಯಾಡಲ್ಲಿ ನಾನು ಈ ಥರ ವರ್ಕ್ ಮಾಡ್ಬೋದು. ಹಿಂಗೆ ಇಟ್ಕೊಂಡು ಏನಾದ್ರು ನೋಟ್ಸ್ ವೀಡಿಯೋ ನೋಡೋದು ಈ ಥರ ಯೂಸ್ ಮಾಡ್ಕೋಬೋದು ಆಯಿತಾ. ಇದೊಂದು ಬೆನಿಫಿಟ್ ನಿಮಗಿರುತ್ತೆ. ಸೊ ಅದು ಯಾವ ಥರ ನೀವು ಬೆಂಡ್ ಮಾಡೋದು ಅಂತ ನಾನು ನಿಮಗೆ ತೋರಿಸಿದ್ದೀನಿ. ಓಕೆ, ಸೊ ಈ ಥರ ನೀವು ನಿಮ್ಮ ವರ್ಕ್ ಪರ್ಪಸ್ಗೋಸ್ಕರ ಆ ಥರನೂ ಕೂಡ ನೀವು ಯೂಸ್ ಮಾಡ್ಬೋದು ಆಯಿತಾ. ಸೊ ಒಟ್ಟಿನಲ್ಲಿ ಈ ಒಂದು ಕೇಸ್ ಅಂತೂ ತುಂಬ ಚೆನ್ನಾಗಿದೆ. ಐಪ್ಯಾಡ್ ಇಟ್ಟಿರೋರು ಇದನ್ನೇ ತಗೊಳ್ಳಿ ಅಂತ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ವಿಡಿಯೋ ನೋಡೋದಕ್ಕೆ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಲವ್ ಯು ಆಲ್.